ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ಮತ್ತೊಂದು ಸಾರಿ ನನ್ನ ಆ, ನಿರಂತರ ಮಾಲಿಕೆ ಮಾತುಕತೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಈ ಜನಪರ ಚಳುವಳಿಗಳು, ಆಮೇಲೆ ಈ ಜನರ ಪರವಾಗಿ ನಡಿಬೇಕಾದಂಥ ಹೋರಾಟ, ಇದಕ್ಕೆ ಒಂದು ಕಮಿಟ್ಮೆಂಟ್ ಬೇಕಾಗುತ್ತೆ. ಇವತ್ತು ಗಾಂಧೀಜಿಯವರು ಒಂದು ಮೈ ಮೇಲೆ ಒಂದು ಅಂಗಿಯನ್ನು ಕೂಡ ಹಾಕ್ಕೊಳ್ದೆ ಇಡೀ ದೇಶವನ್ನು ಸುತ್ತಬೇಕಾದ್ರೆ ಅವರಿಗಿದ್ದಂತಹ ಬದ್ಧತೆ ಏನಿತ್ತಲ್ಲ, ಅದನ್ನು ನೀವು ಯಾರೂ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಾಗದೇ ಇರುವಂಥದ್ದು, ಅಂದರೆ ಅಸಾಮಾನ್ಯ ವ್ಯಕ್ತಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದು ಸಾಧನೆಯನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಮಾಡಿ ಹೋಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಎಷ್ಟೋ ಜನ ಹೋರಾಟಗಾರರು, ಚಳುವಳಿಗಳು, ಆಮೇಲೆ ಜನಾಂದೋಲನಗಳು ಎಲ್ಲ ನಡೆದಿದ್ದಾವೆ. ಸೊ ನಾವು ಇಂಥ ಒಂದು ಹಿನ್ನೆಲೆಯಿಂದ ಬಂದಂಥವರಾಗಿ, ಇಂಥ ಒಂದು ಮಹತ್ವದ ಒಬ್ಬ ದಾರ್ಶನಿಕನ, ಒಬ್ಬ ಮಾದರಿ ವ್ಯಕ್ತಿಯ ನಡೆಯನ್ನು ಫಾಲೋ ಮಾಡ್ತಾ ಬಂದಿರೋದಕ್ಕೆ ನಮ್ಮ ದೇಶದಲ್ಲಿ ಈ ಒಂದು ಜನಾಂದೋಲನ, ಜನಪರತೆಗೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಹಾಗಾಗಿ ಇವತ್ತು ಸ್ನೇಹಿತರೆ, ನಿಮಗೆಲ್ಲರಿಗೂ ನಾನು ಈ ಅಣುಸ್ಥಾವರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅದೇನಂತಂದರೆ, ನಮ್ಮ ಮಲೆನಾಡು, ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಇಲ್ಲೆಲ್ಲ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಈಗ ಸ್ವಲ್ಪ ದಿವಸಗಳ ಹಿಂದಿನಿಂದ ಒಂದೆರಡು ಹೆಲಿಕಾಪ್ಟರ್ಗಳು ಓಡಾಡ್ತಾ ಇತ್ತು. ಇವುಗಳ ಮೂಮೆಂಟನ್ನು ನೋಡಿದಂಥವ್ರು ಭಾಳ ಜನ ಈಗ ನಮ್ಮ ಭಾಗದಲ್ಲಿ ಇಲ್ಲಿ ಈ ನದಿ ಯೋಜನೆ, ನದಿ ಜೋಡಣೆ ಯೋಜನೆ ಆಗಲಿಕ್ಕಿದೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೋ ಅನ್ನುವಂಥ ಗುಮಾನಿಯನ್ನು ವ್ಯಕ್ತ ಮಾಡಿದರು. ಹಾಗೆಯೇ ಸಾಗರ ಭಾಗದ ಜನರು ಇಲ್ಲೇನೋ ಆಗಲಿಕ್ಕಿದೆಯೋ, ಈಗಾಗಲೇ ಇಲ್ಲ ಎಷ್ಟೆಷ್ಟೆಲ್ಲ ಮುಳುಗಡೆ ಆಗೋಗಿದೆ, ಮತ್ತೇನೋ ಮಾಡಲಿಕ್ಕಿದಾರ ಅನ್ನುವಂಥ ಆತಂಕದಲ್ಲಿದ್ದರು. ಹಾಗೆ ಯಾವಾಗ ನಮಗೆ ಭಾಳ ಅನ್ಯೂಸಲ್ಲಾಗಿ ಇರುವಂಥ ಈ ಹೆಲಿಕಾಪ್ಟರ್ ಓಡಾಟ ಪ್ರತಿ ದಿನ ನಿರಂತರವಾಗಿ ಆಗಲಿಕ್ಕೆ ಶುರುವಾದ ಮೇಲೆ ಸಹಜವಾಗಿ ಜನರಲ್ಲಿ ಒಂದು ಭಯ, ಆತಂಕ ಇವುಗಳೆಲ್ಲ ಶುರುವಾಯಿತು. ಆಮೇಲೆ ತಮ್ಮ ಎದುರುಗಡೆ ಯಾವ ಸಮಸ್ಯೆ ಇದೆ, ಫಾರ್ ಎಕ್ಸಾಂಪಲ್ ಈಗ ನದಿ ಜೋಡಣೆ ವಿಚಾರ ಇರ್ಬೋದು, ಅಣುಸ್ಥಾವರದ ವಿಚಾರ ಇರ್ಬೋದು, ಭಾಳಷ್ಟು ಇಲ್ಲಿಯ ಲೋಕಲ್ ವಿಚಾರಗಳಿದ್ದಾವೆ. ಅವುಗಳ ಬಗ್ಗೆ ಎಲ್ಲ ಜನ ತಲೆ ಕೆಡಿಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಇದಕ್ಕೆ ಸಂವಾದಿಯಾಗಿ ಸಾಗರದಲ್ಲಿ ಅಣುಸ್ಥಾವರಕ್ಕೆ ಸಂಬಂಧಪಟ್ಟಂಥ ಒಂದು ಬೃಹತ್ತು ಪ್ರತಿಭಟನೆ, ಪಾದಯಾತ್ರೆಗಳೆಲ್ಲ ನಡೆಯಿತು. ಅದರಲ್ಲಿ ಸ್ವಾಮಿರಾವಿಂದ ಸೇರಿಕೊಂಡು ಬಹಳ ಜನ ಜನನಾಯಕರು, ರಾಜಕಾರಣಿಗಳು, ಮುಖಂಡರು, ವಿಶೇಷವಾಗಿ ಯುವಕರು ಎಲ್ಲರೂ ಪಾಲ್ಗೊಂಡು ಈ ಸಾಗರ ಭಾಗದಲ್ಲಿ, ಅಲ್ಲಿ ಯಾವುದೋ ಒಂದು ಊರಿನಲ್ಲಿ ಅಣುಸ್ಥಾವರ ಆಗುತ್ತೆ ಅನ್ನುವಂಥ ಒಂದು ಗುಮಾನಿ ಇದೆ. ಆ ಹಿನ್ನೆಲೆಯಲ್ಲಿ ಸಾಗರ ಭಾಗದಲ್ಲಿ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಣುಸ್ಥಾವರ ಬೇಡ ಅನ್ನುವಂಥ ಒಂದು ಹೋರಾಟವನ್ನು ಮಾಡಿದರು. ಕರ್ನಾಟಕದಲ್ಲಿ ನಾವು ರಾಯಚೂರು, ಉತ್ತರ ಕನ್ನಡ, ಹೀಗೆ ಭಾಳಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಈ ವಿದ್ಯುತ್ ಸ್ಥಾವರಗಳನ್ನು ನಾವು ಹೊಂದಿದ್ದೀವಿ. ಇವತ್ತು ಸಾಧ್ಯತೆಗಳು ಭಾಳಷ್ಟಿದೆ. ಹೈಡಲ್ ಪ್ರಾಜೆಕ್ಟ್ಸ್ ಅಂದರೆ ಈ ಜಲವಿದ್ಯುತ್ ಯೋಜನೆಗಳ ಜೊತೆಗೆ ಸೌರ ವಿದ್ಯುತ್ ಇರ್ಬೋದು, ಕಲ್ಲಿದ್ದಲಿಂದ ವಿದ್ಯುತ್ತನ್ನು ತಯಾರು ಮಾಡುವಂಥದ್ದು ಇರ್ಬೋದು, ಹೀಗೆ ಸಾಕಷ್ಟು ಸಾಧ್ಯತೆಗಳಿದ್ದಾವೆ. ಆದರೆ ಅಣು ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕಿದ್ರೆ ಏನೆಲ್ಲ ಅನುಕೂಲಗಳು ಬೇಕು, ಅವಶ್ಯಕತೆಗಳು ಬೇಕು. ಈಗ ನಮ್ಮ ಅಂಕೋಲಾದಲ್ಲಿ ಒಂದು ಕಲ್ಲಿದ್ದಲಿನಿಂದ ವಿದ್ಯುತ್ ತಯಾರಿಸಬಹುದಾದಂಥ ಒಂದು ಯೋಜನೆಯನ್ನು ರೂಪಿಸಲಾಗ್ತಾ ಇದೆ ಅನ್ನುವಂಥ ಒಂದು ಗಾಳಿ ಸುದ್ದಿ ಕೇಳಿ ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಹೇಗೆ ಶಿವಮೊಗ್ಗದಲ್ಲಿ ಹೆಲಿಕಾಪ್ಟರ್ ಓಡಾಟ ಆಯಿತು, ಅದೇ ಥರ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೆಲಿಕಾಪ್ಟರ್ಗಳ ಓಡಾಟ ನಡೀತಾ ಇದೆ. ಆದರೆ ನಮ್ಮಲ್ಲಿ ಇವತ್ತಿನವರೆಗೆ ಈ ಅಣುಸ್ಥಾವರಕ್ಕೆ ಸಂಬಂಧಪಟ್ಟಂಥ ವಿರೋಧ ಈ ಕ್ಷಣದಲ್ಲೇ ಆಗಿಲ್ಲ. ಯಾಕಂತಂದರೆ ಹಿಂದೆ ನಮ್ಮ ಕೈಗಾದಲ್ಲಿ ಅಣುಸ್ಥಾವರ ಸ್ಥಾಪನೆ ಆಗುವುದಕ್ಕಿಂತ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಜನಾಂದೋಲನ ನಡೆದಿತ್ತು. ನಾನು ನನ್ನ ಫೇಸ್ಬುಕ್ನಲ್ಲೆಲ್ಲ ಹೇಳಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸ್ವರ್ಣವಲ್ಲಿಯ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅಂತಿದ್ದಾರೆ. ಅವರು ಪರಿಸರಕ್ಕೆ ಅವರ ಕಾಂಟ್ರಿಬ್ಯೂಷನ್ನು ಬಹಳ ದೊಡ್ಡದು. ನಾವು ಅವರ ವೈಚಾರಿಕತೆಯನ್ನು ಒಪ್ಪದೇ ಇರ್ಬೋದು, ಅಥವಾ ಅವರ ಈ ಮಠಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಬದ್ಧತೆಗಳು, ಅವುಗಳು ಬೇರೆ ಇದ್ದಾವೆ.
ಫಾರ್ ಎಕ್ಸಾಂಪಲ್ಲು ಅವರು ನಡೆಸಿರುವಂತಹ ಈ ಭಗವದ್ಗೀತಾ ಅಭಿಯಾನ ಅವೆಲ್ಲ ಇದ್ದಾವೆ. ಅದನ್ನು ಬಿಟ್ಟು ಬಿಡೋಣ ಒಂದು ಕಡೆ. ಯಾಕಂತಂದರೆ ನಾವೊಂದು 25 ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದಾಗೆ ವೃಕ್ಷಾರೋಪಣ ಮಾಡೋದಿರ್ಬೋದು, ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳ ಜೊತೆಗೆ ಜನಾಂದೋಲನಗಳಿರ್ಬೋದು, ಚರ್ಚೆಗಳಿರ್ಬೋದು, ಸಂವಾದಗಳಿರ್ಬೋದು, ಅಲ್ಲೆಲ್ಲ ಕಡೆ ಸ್ವರ್ಣವಲ್ಲಿ ಸ್ವಾಮೀಜಿಯವರು ಬಂದರು ಅಂತಂದರೆ ಅದು ಕದರೇ ಬೇರೆ. ಯಾಕಂತಂದರೆ ಈಗ ನಾವು ಏನನ್ನಾದರೂ ಮಾತಾಡಬೇಕಿದ್ರೆ ನಮಗೆ ಅದರದ್ದು ಒಂದು ಹಿನ್ನೆಲೆ ಇರಬೇಕಾಗುತ್ತೆ. ನಾವು ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕಾಗಿರುತ್ತೆ. ನಾನು ಗಮನಿಸಿದ ಹಾಗೆ ಕರ್ನಾಟಕದಲ್ಲಿ ಭಾಳಷ್ಟು ಜನ ಸ್ವಾಮೀಜಿಗಳು, ಮಠಗಳು ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾವೆ. ಆದರೆ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ಒಂದು ಪರಿಸರಕ್ಕೆ ಪೂರಕವಾದಂಥ, ಪರಿಸರವನ್ನು ಸಂರಕ್ಷಿಸ್ಕೊಳ್ಬೇಕಾದಂಥ ಒಂದು ಚಳುವಳಿ, ಜನಾಂದೋಲನ, ಆಮೇಲೆ ಚರ್ಚೆ ಇವುಗಳೆಲ್ಲ ನಡೀತಾ ಇದ್ದಾವಲ್ಲ, ಸೊ ಅದಕ್ಕೊಂದು ಚರಿತ್ರೆ ಇದೆ, ಇತಿಹಾಸ ಇದೆ, ಮತ್ತು ಅದಕ್ಕೊಂದು ನಿರಂತರತೆ ಇದೆ. ಹೀಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆ ಅಣುಸ್ಥಾವರ ಅಂದ ತಕ್ಷಣ ಉತ್ತರ ಕನ್ನಡ ಜಿಲ್ಲೆ ನೆನಪಾಗುತ್ತೆ, ಕೈಗಾ ನೆನಪಾಗುತ್ತೆ. ಕೈಗಾದಲ್ಲಿ ಅಣುಸ್ಥಾವರ ಸ್ಥಾಪನೆ ಬೇಡ ಅಂತ ದೊಡ್ಡ ಪ್ರಮಾಣದಲ್ಲಿ ಜನಾಂದೋಲನವಾಗಿ ಇಡೀ ರಾಜ್ಯಾದ್ಯಂತ ಎಕ್ಸ್ಪರ್ಟ್ಗಳು, ಪರಿಸರವಾದಿಗಳು, ಶಿವರಾಮ್ ಕಾರಂತರಂತಹ ಸಾಹಿತಿಗಳು ಎಲ್ಲರೂ ಪಾಲ್ಗೊಂಡಿದ್ದರು. ಹಾಗಾಗಿ ಆದರೂ ಕೂಡ ದೊಡ್ಡ ಜನಾಂದೋಲನ ಆಯಿತು. ಇಲ್ಲಿ ಕೈಗಾದಲ್ಲಿ ಅಣುಸ್ಥಾವರ ಬೇಡ ಅನ್ನುವಂತಹ ಒಂದು ಚಳವಳಿ ರೂಪ ಆಯಿತು. ಆದರೂ ಕೂಡ ಸರ್ಕಾರ ಕೇಳದೆ ಕೈಗಾದಲ್ಲಿ ಅಣುಸ್ಥಾವರವನ್ನು ಸ್ಥಾಪನೆ ಮಾಡಿದೆ. ಕೈಗಾದಲ್ಲಿ ಅಣುಸ್ಥಾವರವನ್ನು ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿಯ ಸರೌಂಡಿಂಗ್, ಆ ಭಾಗದಲ್ಲಿ ಈಗ ಯಲ್ಲಾಪುರ ತಾಲೂಕು, ಕಾರವಾರ ತಾಲೂಕು, ಆ ಭಾಗ ದಾಂಡೇಲಿ, ಜೊಯ್ಡಾ ಈ ಭಾಗದ ಏನು ದಟ್ಟಾರಣ್ಯದ ಪ್ರದೇಶ ಇದೆ, ಆ ಪ್ರದೇಶದಲ್ಲೂ ಕೂಡ ಜನರು ಇವತ್ತು ಆರೋಗ್ಯದ ಏರುಪೇರನ್ನು ನಾವು ಕಾಣ್ತಾ ಇದ್ದೇವೆ. ಆನಂತರ ವಿಶೇಷವಾಗಿ ಆ ಭಾಗದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆಲ್ಲದಕ್ಕೂ ಅಂಕಿ ಸಂಖ್ಯೆಗಳು ಇದೆ. ಹಾಗಾಗಿ ಅಣುಸ್ಥಾವರ ಅನ್ನುವಂತಹ ಒಂದು ಪೆಡಂಭೂತ ಏನಿದೆಯಲ್ಲ, ಅದು ನಮ್ಮ ಜಿಲ್ಲೆಯಲ್ಲಿ ಆದ ನಂತರ ನಮ್ಮ ಪಕ್ಕದ ಜಿಲ್ಲೆ ಶಿವಮೊಗ್ಗ, ಅದಕ್ಕೂ ನಮ್ಮ ಸಿದ್ದಾಪುರ, ಸಿರ್ಸಿಗೆ ತಾಕ್ಕೊಂಡಿರುವಂತಹ ಸಾಗರ, ಹೊಸನಗರ ಈ ಭಾಗದಲ್ಲಿ ಅಣುಸ್ಥಾವರ ಆಗಿಬಿಟ್ರೆ ನಾವು ಕೈಗಾ ಮತ್ತು ಈ ಹೊಸನಗರ ಈ ಪ್ರದೇಶದ ಮಧ್ಯದಲ್ಲಿದ್ವಿ. ನಿಜವಾಗಿ ನಮ್ಮನ್ನು ದೊಡ್ಡ 2 ಬಂಡೆಕಲ್ಲುಗಳನ್ನು ಇಟ್ಕೊಂಡು ಆ ಕಡೆ ಈ ಕಡೆ ದೂಡಿದಾಗ ನಾವು ಹೇಗೆ ಅಪ್ಪಚ್ಚೆ ಆಗ್ತೀವಲ್ಲ, ಅಂಥ ಒಂದು ಸನ್ನಿವೇಶವನ್ನು ನಾವು ಇವತ್ತು ಸಿರ್ಸಿ, ಸಿದ್ದಾಪುರ ಕ್ಷೇತ್ರ ಅಥವಾ ಈ ಮಲೆನಾಡು ಮತ್ತು ಕರಾವಳಿ ಭಾಗದ ಜನರು ಅನುಭವಿಸುವಂತಹ ಒಂದು ಅನಿವಾರ್ಯತೆಯಲ್ಲಿ ನಾವಿದ್ದೀವಿ. ಆದರೆ ನಮ್ಮಲ್ಲಿ ಈ ಕ್ಷಣಕ್ಕೆ ಇಲ್ಲಿ ಅಣುಸ್ಥಾವರ ಆಗೋದ್ರ ಬಗ್ಗೆ ಯಾವುದೇ ಪ್ರತಿರೋಧ, ಜನಾಂದೋಲನ ನಡೀತಾ ಇಲ್ಲ. ಹಿಂದೆ ಇಲ್ಲಿ ಜನಾಂದೋಲನ, ಪ್ರತಿರೋಧ, ಚಳುವಳಿ ಎಲ್ಲವನ್ನ ಮಾಡಿ ಈ ಜನರು ಯಾರು ಚಳುವಳಿಗಾರರಿದ್ದಾರೆ, ನಿಜವಾಗಿ ಯಾರು ಪರಿಸರಕ್ಕೆ ಪೂರಕವಾದಂಥ ಅಂದರೆ ಪರಿಸರವಾದಿಗಳಿದ್ದಾರೆ, ಇವರು ಯಾರು ಯಶಸ್ವಿಯಾಗಿಲ್ಲ. ಯಾಕಂದರೆ ಕೈಗಾ ಅಣುಸ್ಥಾವರ ಸ್ಥಾಪನೆಯಾಗಿ ಅವ್ರ ಕೆಲಸ ಏನು ನಡಿಬೇಕು ಅದೆಲ್ಲ ನಡೀತಾ ಇದೆ. ಮತ್ತು ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ಇನ್ನಷ್ಟು ಹೆಚ್ಚಿನ ವಿದ್ಯುತ್ ಉತ್ಪಾದನೆಗೆ ಅವಶ್ಯವಿರುವಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಆಯಾ ಕಾಲಘಟ್ಟದಲ್ಲಿ ಮಾಡ್ತಾನೇ ಬರ್ತಾ ಇದ್ದಾರೆ. ಇದನ್ನು ನಾವೊಂದು 2-3 ದಶಕಗಳಿಂದ ನೋಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಸಾಗರದ ಜನತೆ ಏನು ಅಣುಸ್ಥಾವರ ಈ ಭಾಗದಲ್ಲಿ ಬೇಡ ಅಂತ ಹೇಳಿಕೊಂಡು ಜನಾಂದೋಲನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯ ಅಂದರೆ ನನ್ನ ಜಿಲ್ಲೆಯ ಜನರು ಬೆಂಬಲಿಸಬೇಕಾಗುತ್ತೆ. ಮತ್ತು ಪರಿಸರದ ಬಗ್ಗೆ ಕಾಳಜಿ ಇರೋರು ಭಾಳ ಆಸಕ್ತಿಯಿಂದ, ಆಮೇಲೆ ಕಮಿಟ್ಮೆಂಟ್ನಿಂದ ಇಂಥ ಒಂದು ಜನಾಂದೋಲನವನ್ನು ಬೆಂಬಲಿಸಬೇಕಾದಂಥ ನೈತಿಕ ಜವಾಬ್ದಾರಿ ನಮ್ಮ ಮೇಲಿದೆ. ಆಮೇಲೆ ಆಯಿತು, ಈಗ ನಮ್ಮ ಬೆಳೆಯುತ್ತಿರುವಂತಹ ಜನಸಂಖ್ಯೆ, ನಮ್ಮ ತಾಂತ್ರಿಕೀಕರಣ ಅಂದರೆ ಇಂಡಸ್ಟ್ರಿಯಲೈಜೇಷನ್ನು, ಟೆಕ್ನಾಲಜಿಯ ಬಳಕೆ, ಆಮೇಲೆ ಹೆಚ್ಚುತ್ತಾ ಇರುವಂತಹ ಅವಶ್ಯಕತೆ ಜನರಿಗೆ. ಇವತ್ತು ನಾವು ಎಲ್ಲರೂ ಡಿಪೆಂಡ್ ಆನ್ ಟೆಕ್ನಾಲಜಿ. ನಾವು ವಿದೌಟ್ ಮಷಿನ್ಸ್, ಈ ಮಷಿನ್ಗಳು ಇಲ್ಲದೆ ನಮ್ಮ ಹತ್ರ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿದೌಟ್ ಮಿಕ್ಸರು, ವಿದೌಟ್ AC, ವಿದೌಟು ಕೂಲರು, ವಿದೌಟ್ TV, ವಿದೌಟ್ ಇಂಟರ್ನೆಟ್, ಈ ಥರ ನಾವು ಊಹಿಸ್ಕೊಳ್ಳಿಕ್ಕೆ ಸಹಿತ ಸಾಧ್ಯ ಇಲ್ಲ. ಇವುಗಳನ್ನೆಲ್ಲ ಬಿಟ್ಕೊಂಡು ನಾವು ಇರ್ತೀವೋ ಅಂತ ಹೇಳ್ಕೊಂಡು. ಹಾಗೆಯೇ ವಿದ್ಯುತ್ ಕೂಡ ಈ ಮಳೆಗಾಲದ ಅವಧಿಯಲ್ಲಿ ನಮ್ಮಲ್ಲೆಲ್ಲ ಆಗ ಈಗ ಈ ಕರೆಂಟಿನ ಸಮಸ್ಯೆ ಆಗುತ್ತಲ್ಲ, ಆಗ ನಾವು 1-2-3 ದಿವಸ ವಿದ್ಯುತ್ ಇಲ್ಲದೆ ಏನು ತೊಂದರೆಯನ್ನು ಅನುಭವಿಸ್ತೀವಲ್ಲ, ಅದನ್ನು ನೋಡಿದಾಗ ವಿದ್ಯುತ್ತಿನ ಅವಶ್ಯಕತೆ ಎಷ್ಟಿದೆ, ಅದರ ಪ್ರಾಮುಖ್ಯತೆ ಏನು ಅನ್ನುವಂಥ ವಿಚಾರ ಅರ್ಥ ಆಗುತ್ತೆ. ಆದರೆ ಪ್ರೊವೈಡೆಡ್ ಏನಂತಂದರೆ, ನಾವು ಒಂದು ಯೋಜನೆಯನ್ನು ಮಾಡಬೇಕಿದ್ರೆ ಅದರ ಸಾಧಕ ಬಾಧಕಗಳನ್ನು ನೋಡಬೇಕಾಗ್ತದೆ. ಕಾರ್ಯಕಾರಣ ಸಂಬಂಧದ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಒಂದು ಯೋಜನೆ ಆಗೋದ್ರಿಂದ ಏನೇನೆಲ್ಲ ತೊಂದರೆ ಆಗ್ತದೆ,
ಅನುಕೂಲ ಇದೆ, ಅಫ್ಕೋರ್ಸ್ ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಇದೆ. ಬಟ್ ರಿವರ್ಸು ತೊಂದರೆ ಏನಿದೆಯಲ್ಲ ಅದನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಈಗ ಉಳಿದುಕೊಂಡಿರುವಂಥ ನಮ್ಮ ಈ ಹಸಿರು ಪಟ್ಟಿ ಏನಿದೆಯಲ್ಲ, ಕರಾವಳಿ ಮಲೆನಾಡು ಭಾಗದ್ದು, ಇದನ್ನು ನಾವು ಕಳ್ಕೊಂಡ್ಬಿಟ್ರೆ, ಇಲ್ಲೇ ಈ ಪರಿಸರ ವಿಷಯುಕ್ತ ಆಗಿಬಿಟ್ರೆ ದರೆ ಹೊತ್ತಿ ಉರಿದೊಡೆ ಎಲ್ಲಿ ಓಡುವುದೆಲ್ಲಿಗೆ ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಹಾಗಾಗಿ ನನ್ನದೊಂದು ಏನಿದೆ ಪರಿಹಾರ ಇದೆ. ನಾವೀಗ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ, ಜನಾಂದೋಲನ ಆಗಬೇಕು ಅಂತ ಹೇಳ್ತೀವಿ, ಜನರ ಭಾವನೆಗಳೇನಿದೆ ಅದನ್ನು ನಾವು ಗೌರವಿಸ್ತೀವಿ, ಎಲ್ಲದೂ ಸರಿ. ಆದರೆ ನಾವು ಪರಿಹಾರವನ್ನು ಕೊಡೋದಿಲ್ಲ. ಇದಕ್ಕೆ ನನ್ನ ಹತ್ರ ಒಂದು ಉದಾಹರಣೆ ಇದೆ. ಏನಂತಂದರೆ, ನಮ್ಮ ಸ್ನೇಹಿತರೊಬ್ಬರು ರಾಜೇಶ್ ನಾಯ್ಕ್ ಅಂತ IFS ಜಪಾನ್ದಲ್ಲಿದ್ದರು. ಅವರು ಮಾತನಾಡ್ತಾ ಜಪಾನಿನ ವೈಶಿಷ್ಟ್ಯದ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ಅಲ್ಲಿ ಅಣುಸ್ಥಾವರ ಸ್ಥಾಪನೆ ಮಾಡುವಂಥ ಅನಿವಾರ್ಯತೆ ಉಂಟಾಯಿತು. ಅದಕ್ಕೆ ಜನರ ಪ್ರತಿರೋಧ ದೊಡ್ಡ ಪ್ರಮಾಣದಲ್ಲಿ ಉಂಟಾಯಿತು. ಆಗ ಅವರ ದೇಶದ ಪ್ರಧಾನಿ ಏನು ಕರೆ ಕೊಡ್ತಾರಂತಂದರೆ, ನೋಡಿ ನಮಗೆ ವಿದ್ಯುತ್ತಿನ ಅವಶ್ಯಕತೆ ಬಹಳ ಇದೆ, ನಾವು ಇದನ್ನು ಬೇರೆ ಥರದಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬಟ್ ಒಂದು ಸಾಧ್ಯತೆ ಇದೆ, ನೀವೆಲ್ಲರೂ ಸೇರಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಈಗ ನೀವೇನು ಬಳಸ್ತೀರಲ್ಲ ಅದರ ಒಂದು 10-15% ಪ್ರಮಾಣದಲ್ಲಿ ವಿದ್ಯುತ್ ಬಳಕೆಯನ್ನೇ ಕಡಿಮೆ ಮಾಡಿಬಿಟ್ರೆ ಆಗ ನಮಗೆ ಈ ಅಣುಸ್ಥಾವರ ಸ್ಥಾಪನೆಯ ಅನಿವಾರ್ಯತೆ ಬರೋದಿಲ್ಲ ಅನ್ನುವಂಥ ಕರೆಯನ್ನು ಕೊಡ್ತಾರೆ. ಆ ನಂತರ 1-2 ತಿಂಗಳಲ್ಲಿ ಮಾನಿಟರ್ ಮಾಡಿದಾಗ ಜಪಾನಿನ ಜನತೆ ಅವರ ದೇಶ ಪ್ರೇಮ, ಅವರ ನಾಯಕರ ಮೇಲೆ ಇಟ್ಟಿರುವಂತಹ ಭರವಸೆ ಬಗ್ಗೆ ನಮಗೆ ಹೆಮ್ಮೆ ಆಗುತ್ತೆ. ಏನಂತಂದರೆ, ಮೋರ್ ದೆನ್ 26-28% ಅಲ್ಲಿ ಜನ 1-2 ತಿಂಗಳಿನಲ್ಲಿ ವಿದ್ಯುತ್ತನ್ನು ಉಳಿಸ್ಕೊಡ್ತಾರೆ. ದೇಶ ಪ್ರೇಮ ಅಂತಂದರೆ ಅದು, ಪರಿಸರ ಪ್ರೇಮ ಅಂತಂದರೆ ಅದು, ಕಮಿಟ್ಮೆಂಟ್ ಅಂತಂದರೆ ಅದು. ಈಗ ಜಪಾನ್ ಸಣ್ಣ ದೇಶ, ಅಲ್ಲಿ ನಾವು ಇಮ್ಮಿಡಿಯೇಟ್ ಮಿರಾಕಲ್ ಥರದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿಬಿಡ್ಬೋದು. ಬಟ್ ಭಾರತದಲ್ಲಿ ಅದು ಕಷ್ಟ ಇದೆ. ಆದರೂ ಕೂಡ ಇವತ್ತು ಪ್ರಧಾನಿಯವರು ಮಿತವ್ಯಯ ಅಂತಾರೆ, ಅದ್ರ ಹಿಂದೆ ಕಾರಣ ಬೇರೆ ಇದೆ. ಯಾಕಂತಂದರೆ, ಒಬ್ಬ ವಿಫಲ ನಾಯಕ ಮಿತವ್ಯಯದ ಬಗ್ಗೆ ಮಾತಾಡೋದಕ್ಕೋ, ಇನ್ನೊಬ್ಬ ದೇಶಪ್ರೇಮಿ ಅಥವಾ ನಿಜವಾಗಿ ದೇಶದ ಬಗ್ಗೆ ಕಾಳಜಿ, ಕಮಿಟ್ಮೆಂಟ್ ಇರುವಂತಹ ವ್ಯಕ್ತಿ ಮಿತವ್ಯಯದ ಬಗ್ಗೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಈ ವ್ಯತ್ಯಾಸವನ್ನು ಭಾರತದ ಜನತೆ ಗಮನಿಸಿದ್ದಾರೆ. ಹಾಗಾಗಿ ನಾವು ಜಪಾನ್ದಲ್ಲಿ ಆದಂಥ ಒಂದು ಪವಾಡವನ್ನು ಇಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಇದೆ. ಆದರೂ ಕೂಡ ನಮ್ಮ ಜನತೆ, ನಮ್ಮ ಮುಂದಿನ, ಈಗ ನಾವು ಬೇರೆ ಬೇರೆ ದೇಶಗಳನ್ನು ನೋಡ್ತಿದ್ವಿ, ಜಪಾನು, ಚೀನಾ ಇಂಥ ದೇಶಗಳೆಲ್ಲ ತಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ದೇಶದ ಪರಿಸ್ಥಿತಿ ಹಾಗಿಲ್ಲ. ನಾವು ತಿನ್ನುಬಾಕರು, ಕೊಳ್ಳುಬಾಕರು, ಈಗೇನಿದೆ ಅದನ್ನು ಎಷ್ಟು ಬೇಕಷ್ಟು ಬಳಸ್ಕೊಳ್ತೀವಿ. ನಮಗೇನಂದ್ರೆ ನಾವು ಅಷ್ಟು ಚೆನ್ನಾಗಿದ್ರೆ ಸಾಕು, ಮುಂದಿನ ಪೀಳಿಗೆನೂ ಅಗತ್ಯ ಇಲ್ಲ, ಪರಿಸರನೂ ಅಗತ್ಯ ಇಲ್ಲ, ದೇಶನೂ ಅಗತ್ಯ ಇಲ್ಲ, ಏನೂ ಬೇಡ ನಮಗೆ, ಬರೀ ಸ್ವಾರ್ಥ. ಇಂತಹ ಸಂದರ್ಭದಲ್ಲಿ ನಾವು ಜಪಾನನ್ನು ಅನುಕರಿಸಬೇಕಾಗ್ತದೆ. ಕೆಲವು ವಿಚಾರಗಳಲ್ಲಿ ನಾವು ಚೀನಾದ ಜನರ ಈ ಬದ್ಧತೆಯನ್ನು, ದೇಶಪ್ರೇಮವನ್ನು ಗಮನಿಸಬೇಕಾಗ್ತದೆ. ಹೀಗೆ ನಮ್ಮ ಮುಂದೆ ಭಾಳಷ್ಟು ಉದಾಹರಣೆಗಳು, ಭಾಳಷ್ಟು ದೇಶಗಳು, ಭಾಳಷ್ಟು ನಾಯಕರು ಎಲ್ಲರೂ ಇದ್ದಾರೆ. ನಾನಿವತ್ತು ಈ ಅಣು ವಿದ್ಯುತ್ ಸ್ಥಾವರದ ವಿಚಾರಕ್ಕೆ ಬಂದರೆ, ಸಾಗರ ಮತ್ತು ಶಿವಮೊಗ್ಗದ ಜನರ ಬಗ್ಗೆ ನಮಗೆ ಭಾಳ ಖುಷಿಯಾಗುತ್ತೆ. ಯಾಕಂತಂದರೆ ಆ ಜನರಿಗೆ ಒಂದು ಅಲರ್ಟ್ ಆಗಿದ್ದಾರೆ ಅವರು. ಆ ಜನರಿಗೆ ಪರಿಸರವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಕಾಳಜಿ ಇದೆ. ಮತ್ತು ಇದಕ್ಕೆ ಫೌಂಡೇಶನ್ ಹಾಕಿದವರು ನಮ್ಮ ಪ್ರೀತಿಯ ಕವಿ ಕುವೆಂಪು ಅವರು. ನಮ್ಮ ಸಾಹಿತ್ಯದಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ನಾವು ಮಲೆನಾಡನ್ನು ಹೊಗಳ್ತೇವೆ, ಪರಿಸರವನ್ನು ಹೊಗಳ್ತೇವೆ, ಇಲ್ಲಿಯ ನದಿಗಳನ್ನು, ಕೊಳ್ಳಗಳನ್ನು ಎಲ್ಲವನ್ನು ಹೊಗಳ್ತೇವೆ, ಅದರ ಮಹತ್ವವನ್ನು ಹೇಳ್ತೀವಿ, ಅದರ ರಮ್ಯತೆಯನ್ನು ಹೇಳ್ತೀವಿ, ಎಲ್ಲದನ್ನು ಹೇಳ್ತೀವಿ. ಆದರೆ ಅದನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪ್ರಸಂಗ ಬಂದಾಗ ನಾವು ಎದ್ದು ನಿಂತು ಚಳುವಳಿಗೆ ಧುಮುಕ್ತೇವೋ, ಜನಾಂದೋಲನದ ಭಾಗ ಆಗ್ತೀವೋ, ಇವುಗಳನ್ನೆಲ್ಲ ನೋಡಿದಾಗ ಸಾಗರದ ಜನತೆಯನ್ನು ನಾನು ಅಭಿನಂದಿಸ್ತೀನಿ. ಉತ್ತರ ಕನ್ನಡದಲ್ಲಿ ನಾವು ವಿಫಲರಾಗಿದ್ದೀವಿ. ಅಣುಸ್ಥಾವರ ಸ್ಥಾಪನೆಯನ್ನು ತಡೆಯಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಿಲ್ಲ. ಅದೇ ಥರ ಭಾಳಷ್ಟು ಯೋಜನೆಗಳು ಇಲ್ಲಿ ಬರ್ತಾನೆ ಇದ್ದಾವೆ. ಸಣ್ಣ ಒಂದು ಬೆಲ್ಟು, ಈ ಹಸಿರು ಇರುವಂತಹ ಭಾಳ ಒಳ್ಳೆಯ ವಾತಾವರಣ, ಹವಾಮಾನ, ಗಾಳಿ ಇರುವಂಥ ಈ ಪ್ರದೇಶದಲ್ಲಿ ಯೋಜನೆಗಳನ್ನು ತರೋದ್ರ ಬದಲು ಕಡಿಮೆ ಅಪಾಯ, ಕಡಿಮೆ ತೊಂದರೆ ಇರುವಂತಹ ಪ್ರದೇಶದಲ್ಲಿ ಇದನ್ನು ಪ್ಲಾಂಟ್ಗಳನ್ನು ಬೇಕಾದರೂ ಮಾಡ್ಬೋದು. ಆದರೆ ನಾವು ಜಪಾನ್ನ ಜನರ ಉಳಿತಾಯವನ್ನು ಅಥವಾ ಉಳಿತಾಯದ ಶಿಸ್ತನ್ನು, ಆಮೇಲೆ ಅವರು ದೇಶದ ಬಗ್ಗೆ ಇಟ್ಕೊಂಡಿರುವಂತಹ ಒಂದು ಅಭಿಮಾನವನ್ನು, ಅವರ ಕಮಿಟ್ಮೆಂಟ್, ಬದ್ಧತೆಯನ್ನು ನಾವು ಒಪ್ಪಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಿರಂತರವಾಗಿ ನಾವು ನಿಮ್ಮ ಜೊತೆ ಸಿಗ್ತಾ ಇರೋಣ ಮಾತುಕತೆ ಮೂಲಕ. ಧನ್ಯವಾದಗಳು.